Hello, good morning. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮುರೆಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಎಸ್ ಗಾಯ್ಸ್, ಇವತ್ತು ಬೆಳಗ್ಗೆ ತುಂಬಾ ಬೇಗ ಆಯ್ತಿದ್ವಿ. 4 o'clock ಆಗಿದೆ. ಸೊ ಇವಾಗ ಆ್ಯಕ್ಚುಲಿ ನಾವು ಬೆಳಗ್ಗೆ ಎದ್ದು ಮಂಡೇ ಅಲ್ವಾ, ಸೊ ಊರಿಗೆ ಹೋಗ್ತಾಯಿದ್ವಿ, ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ಸೊ ಬೆಂಗಳೂರಿಗೆ ಸೋಮವಾರ ಬೆಳಗ್ಗೆ ಎದ್ದು ಬೇಗನೆ ಹೋಗ್ತಾ ಇರೋ ರೀಸನ್ ಏನು ಅಂತ ಅಂದರೆ ಆಫೀಸ್ ಇದಲ್ವ, ಸೊ ಹಾಗಾಗಿ ಹೋಗಲೇಬೇಕು. ದಟ್ಸ್ ವೈ ಬೇಗ ಬೇಗ ರೆಡಿಯಾಗಿ ಇವಾಗ ಹೊರಡಬೇಕು. ಬಸ್ ಇದೆ, ಫಸ್ಟ್ ಬಸ್ಸು, ಸೊ ಆ ಬಸ್ಸಿಗೆ ಹೊರಡಬೇಕು. ಓಕೆ, ಲೆಟ್ಸ್ ಗೋ, ಹೋಗೋಣ. ಟಿಫನ್ನು ಇನ್ನೂ ಏನೂ ಮಾಡಿಲ್ಲ, ಜಸ್ಟ್ ಅಲ್ಲೇ ಹೋಗ್ಬಿಟ್ಟು ಏನಾದರೂ ತಿನ್ನೋಣ ಅಂತ ಹೇಳ್ದ ರಕ್ಷಿ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡ್ರಾಯ್ತು ಆನ್ ದ ವೇ. ಓಕೆ, ಲೆಟ್ಸ್ ಗೋ, ಹೋಗೋಣ ಬನ್ನಿ. ಎಸ್, ಇವಾಗ ಹೊರಡ್ತಾ ಇದ್ದೀವಿ. ಬಸ್ ಇನ್ನೇನೊಂದು ಹಾಫ್ ಆನ್ ಅವರ್ ಬರುತ್ತೆ. ಲಾಗ್ ಮಾಡೋಕ್ಕೆ ವಾಯ್ಸ್ ಒಂಥರ ರಾತ್ರಿ ಎಣ್ಣೆ ಕೂಡ ಮಕ್ಕಂಡಂಗಿರುತ್ತೆ, ಹಂಗಲ್ಲ, ಒಂಥರ ಗಟ್ಸ್ ಥರ ಇರುತ್ತೆ. ಒಂದು ಸ್ವಲ್ಪ ಪಳಗಬೇಕು ಬೆಳಗ್ಗೆ ಎದ್ದ ತಕ್ಷಣ, ಇಲ್ಲಾಂದರೆ ಒಂದೇ ಥರ ಇರುತ್ತೆ. ಸೊ ಇವಾಗ ಟೈಮ್ ಆ್ಯಕ್ಚುಲಿ ಎದ್ದಿರೋದು 5 o'clock, ಇವಾಗ ಟೈಮ್ 6:05 ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ಮಾರ್ನಿಂಗ್ ವೈಬ್ ಹೆಂಗಿದೆ ನೋಡಿ. ಇಷ್ಟು ಒಂಥರ ಮೀಡಿಯಮ್ ಚಳಿ ಥರ. ಮೀಡಿಯಮ್ ಅಂತಂದರೆ ನನಗೆ ಅಷ್ಟೊಂದು ಹತ್ತುತ್ತಾ ಇಲ್ಲ ಈ ಚಳಿ. ನಾನು ಗೈಸ್ ಏನು ಗೊತ್ತಾ, ಚಳಿ ಇರುತ್ತೆ ಈ ಕಡೆ ಎಲ್ಲ, ಚಳಿ ಇರುತ್ತೆ, ಆಮೇಲೆ ಏನು ಮಳೆ ಇರುತ್ತೆ ಅಂದ್ಕೊಂಡು ನಾನೇನು ಮಾಡಿದ್ದೀನಿ, ಗ್ಲೋಸು ಆಮೇಲೆ ಸಾಕ್ಸು, ರೇನ್ಕೋಟ್ ಅಲ್ಲ, ಸಾಕ್ಸು ಗ್ಲೋಸು ಎರಡು ಇಟ್ಕೊಂಡು ಬಂದಿದ್ದೀನಿ ಆಯಿತಾ. ಇಲ್ಲಿ ನೋಡಿದ್ರೆ ಫುಲ್ ಅಪೋಸಿಟ್, ಶೆಕೆ ಹೊಡಿತೈತೆ, ಹಂಗಿದೆ. ಈ ಚಳಿ ಹತ್ತೋದೇ ಇಲ್ಲ ನನಗೆ. ಫುಲ್ ಬಾಡಿ ಹೀಟ್ ಅಲ್ವಾ, ಈ ಚಳಿ ಅಂತೂ ಹತ್ತೋದೇ ಇಲ್ಲ. ಫುಲ್ ಮಳೆ ಹೊಡೆದು ಗಾಳಿಯಲ್ಲಿ ಹೋಗ್ತಿರ್ಬೇಕು, ಆ ಚಳಿ ಅನ್ನೋ ಥರ ಇರುತ್ತೆ. ನಾವು ಇವಾಗ ಆ್ಯಕ್ಚುಲಿ ಇವತ್ತು ಮಂಡೇ ಆಯಿತಾ. ಸೊ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ಬೆಳಗ್ಗೆ 3 ಗಂಟೆಗೆ ಒಂದು ಬಸ್ ಇರುತ್ತೆ. ಯೂಶ್ವಲಿ ಅದೇ ಬಸ್ಸಿಗೆ ಬರೋದು ಇವನು, ಬಟ್ ನನಗೆ ಬಸ್ ಆಗಲ್ಲ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಇನ್ನು ಮತ್ತೆ ಯಾವುದು ಟ್ರೈನ್ ಇಲ್ವಲ್ಲ ಮಿಡ್ಲಲ್ಲಿ. ಟ್ರೈನ್ ಇದ್ರೂ ಇಲ್ಲಿಂದ ಹೋಗೋಕ್ಕೆ ನಮಗೆ ಬಸ್ ಇಲ್ಲ ಗೈಸ್, ಹಾಗಾಗಿ ಟ್ರೈನ್ ಇದ್ರೂ ಅಲ್ವಾ. ಟ್ರೈನ್ ಇಲ್ಲ, ಟ್ರೈನ್ 6:30 ಬರ್ತಿರ್ತೀವಾ, 6:30 ಬಿಟ್ಟು 6:45 ಇನ್ನೂ ಅರ್ತಿಕೆರೆಗಿದೆ. ಅವ್ನು 8 ಗಂಟೆ ಅಷ್ಟೇ ಅರ್ತಿಕೆರೆ ಹೋಗ್ಬಿಡ್ತಾನೆ. 8:15 8:00ವರೆಗೆ ಯಾವ್ದಾದ್ರು ಅರ್ತಿಕೆರೆಯಿಂದ ಬೆಟ್ಲು ಟ್ರೈನ್ ಇದ್ದಿದ್ದು 11 ಗಂಟೆ ಹೋಗ್ಬೋದಿತ್ತು, ಬಟ್ ಅಷ್ಟೊಂದು ಕನ್ವೀನಿಯೆಂಟ್ ಆಗಿಲ್ಲ. ಸೊ ಹಾಗಾಗಿ ಬಸ್ಸು ಹೇಗಿರುತ್ತೋ, ಟೈಮಿಂಗ್ ಹೇಗಿರುತ್ತೋ ಹಾಗೇ ಹೋಗೋದು ನಾವು ಅಷ್ಟೇ. ಇಷ್ಟು ಚೆನ್ನಾಗಿರೋ ಕ್ಲೈಮೇಟ್ನ ಫೀಲ್ ಮಾಡ್ಕೊಂಡು ನಡ್ಕೊಂಡು ಚೆನ್ನಾಗಿದೆ ಅಲ್ವಾ. ಇದು ನೋಡು, ಒಳ್ಳೆ ಸಕ್ಕತ್ತಾಗಿದೆಲ್ಲ ಕ್ಲೈಮೇಟಿಗೂ, ಆ ಗುಡ್ಡಕ್ಕೂ, ಈ ನೀರಿಗೂ. ಎಡ್ಜಲ್ಲಿ ಮನೆ ಹೆಂಗಿದೆ ನೋಡಲ್ಲಿ, ನೀರು ಬಡ್ಡಿ ಇಲ್ಲ ಅಂತ ನೋಡಿ. ಈ ಥರ ನನ್ನ ಗಂಡಿಗೊಂದು ಆಸೆ ಐತೆ ಅಲ್ವಾ ಚಿನಿ, ಸಮುದ್ರದ ಹತ್ರ ಒಂದು ಮನೆ ಕಟ್ಸ್ಬೇಕು ಅಂತ. ಹೌದಾ ಅಲ್ವಾ? ಅಲ್ಲೂ ಡೇಂಜರ್ ಅವೆಲ್ಲ. ಗೈಸ್, ಇವಾಗ ನಾವು ಟಿಫಿನ್ ಮಾಡ್ತಾಯಿದ್ದೀವಿ. ಅಯ್ಯೋ ಏನಿದು, ನನ್ನ ಕೈಲಾಗಿದೆ. ಟಿಫಿನ್ ಮಾಡ್ತಾಯಿದ್ದೀವಿ. ರವೆ ಇಡ್ಲಿ ಏನೋ ಇದು. ಸೊ ಸೇಮ್ ಹೋಟೆಲು, ಮತ್ತು ಸ್ವಲ್ಪ ಬೇಗ ಬಂದಿದ್ದೀವಿ ಅಷ್ಟೇ. ಅವಾಗಲೇ ಅಲ್ಲೇ ರಕ್ಷಿ ಮುಂದ್ಗಡೆ ಲಗೇಜ್ ಹೊತ್ಕೊಂಡು ಹೋಗ್ತಿದ್ದಾನೆ.
ಆ್ಯಂಡ್ ನಾನು ಒಂದು ಬ್ಯಾಗ್ ಹೊತ್ಕೊಂಡು ಹೋಗ್ತಿದ್ದೀನಿ. ಏನು ಅನ್ನಿಸ್ತಾ ಇದೆ ಗೊತ್ತಾ, ಆ್ಯಕ್ಚುಲಿ ಹೋಗು ಹೋಗು ನಾನು ಬರ್ತೀನಿ. ಸೊ ನನಗೆ ಏನು ಅನ್ನಿಸ್ತಿದೆ ಅಂದರೆ, ಫಸ್ಟು ಒಂದು ಕಾರ್ ಡ್ರೈವಿಂಗ್ ಫುಲ್ ಕಂಪ್ಲೀಟಾಗಿ ಕಲ್ತ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು, ಓಕೆ ಅಂದರೆ ಪರ್ಫೆಕ್ಟಾಗಿ ಈಗ ಕಲಿತೀವಿ ಓಕೆ, ಬಟ್ ಪರ್ಫೆಕ್ಟಾಗಿ ಕಲಿಯೋಕ್ಕಾಗಲ್ಲ. ಸೊ ಹಾಗೆ ತೊಗೊಂಡು ಕಾರಲ್ಲಿ ಟ್ರಾವೆಲ್ ಮಾಡೋಣ ಅನ್ನೋ ಫೀಲ್ ಬಂದ್ಬಿಟ್ಟು. ಟ್ರೈನಲ್ಲಿ ನನಗೆ ಒಬ್ಬರು ಆಂಟಿ ಪರಿಚಯ ಆದರು ಆಯಿತಾ. ಸೊ ಅವ್ರು ಬಂದುಬಿಟ್ರು ಚಿತ್ರದುರ್ಗದ ಕಡೆ ಅಂತ ಹೇಳಿದರು ನನಗೆ. ನಾಟ್ ಶೋರ್ ಆ್ಯಕ್ಚುಲಿ, ಮೇ ಬಿ ಚಿತ್ರದುರ್ಗ ಅನ್ಕೋತೀನಿ. ಎಲ್ಲಿ ಅಲ್ಲಿ ಒಂದು ಹಳ್ಳಿ ಅಂತೆ. ಸೊ ಅಲ್ಲಿ ಬಂದುಬಿಟ್ಟು ಏನು ಅಂತಂದರೆ, ಅವರು ನನಗೆ ಮೊದಲನೇದಾಗಿ ಪರಿಚಯ ಆಗಿದ್ದು ಮಾತಾಡ್ತಾ ಹಾಗೆ ಮಾತಾಡ್ತಾಯಿದ್ದು ಹೂವಿನವ್ರು ಬಂದರು ಆಯಿತಾ ಟ್ರೈನಲ್ಲಿ. ಸೊ ಹೂವಿನವ್ರು ಬಂದಾಗ ಅಲ್ಲಿ ಹೂ ತೊಗೊಳ್ಳಿ ಅಂತ ಹೇಳಿದ್ರು. ಇಲ್ಲ ನನಗೆ ಕಟ್ಟಲಿಕ್ಕೆಲ್ಲ ಬರೋದಿಲ್ಲ ಅಂತ ಹೇಳಿದೆ. ಸೊ ಇಲ್ಲ ತೊಗೊಳ್ಳಿ ನಾನು ಕಟ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರೇ ದುಡ್ಡು ಕೊಡೋಕ್ಕೆಲ್ಲ ಹೋಗ್ಬಿಟ್ರು. ಇಲ್ಲ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ದುಡ್ಡು ಕೊಟ್ಟು ತೊಗೊಂಡೆ. ಬಟ್ ನಂಗೆ ಕಟ್ಲಿಕ್ಕೆ ಬರಲಿಲ್ಲಲ್ವ. ಸೊ ಹಾಗಾಗಿ ಅವರು ಇಲ್ಲ ನಾನು ಕಟ್ಕೊಡ್ತೀನಿ ನೀವು ತಗೊಳ್ಳಿ ಅಂತ ಹೇಳಿದರು. ಸೊ ತೊಗೊಂಡೆ, ಬೈ ಮಾಡಿದೆ. ಸೊ ಬೈ ಮಾಡಿದ್ಮೇಲೆ ಅವರು ನನಗೆ ಕಟ್ಕೊಡ್ತೀನಿ ಅಂತ ಹೇಳಿಬಿಟ್ಟು ನೀವು ಕಲ್ತ್ಕೊಳ್ಳಿ ಅಂತ ಹೇಳಿದರು. ಅದನ್ನೇ ಕಟ್ಕೊಡ್ತಾಯಿದ್ರು. ನಾನು ನೋಡ್ಕೊಂಡು ಮಾಡ್ತಾಯಿದ್ದೆ. ಯೂಶ್ವಲಿ ನಾನು ಮುಂಚೆ ಮಾಡ್ತಾಯಿದ್ದೆ, ಬಟ್ ನಂಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ, ಟೈಮ್ ಮಾಡಲಿಕ್ಕೆಲ್ಲ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲ ನೀವು ಟ್ರೈ ಮಾಡಿ, ನಾನು ಹೀಗೆ ಇದ್ದೆ. ನಾನು ಏನು ಬರಲ್ಲ ಅಂತ ಅಂದ್ಕೊಂಡ್ರೆ ಹೀಗೆ ಬರಲ್ಲ ಅಂತ ಅಂದ್ಕೊಂಡಿರ್ತೀರ, ನೀವು ಮಾಡಬೇಕು ಅಂತೆಲ್ಲ ಹೇಳಿದ್ರು. ಆ್ಯಕ್ಚುಲಿ ನಾನು ಈ ಥರದ ಕೆಲವೊಂದು ಒಬ್ಬರಿಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೆ. ಲೈಕ್ ಯಾರು ಈ ಥರ ಇದ್ದರೆ ನಾನು ಅವ್ರಿಗೆ ಹೇಳಕ್ತಿದ್ದೆ. ನನಗೂ ಒಬ್ಬರು ಹೇಳೋರು ಸಿಕ್ಕರು ಅಂತ ಅನಿಸ್ತು ನನಗೆ. ಯೂಶ್ವಲಿ ಯಾರು ಆ ಥರ ಬಲಹೀನತೆವಾಗಿ ಆ ಥರ ಏನಾರು ಯಾವುದೋ ಒಂದು ಮ್ಯಾಟ್ರ್ ಆಗಿರಲಿ, ಏನೋ ಒಂದಾಗಿರಲಿ, ಇಲ್ಲ ನನ್ನ ಕಡೆ ಆಗಲ್ಲ ಅಂತ ಅನ್ನೋರು ಕಂಡ್ರೆ ನನಗೇನು ಅನಿಸುತ್ತೆ ಅಂತಂದರೆ, ಓಕೆ ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ ಬೇಡ, ಬಟ್ ಆಗಲ್ಲ ಅನ್ನೋದನ್ನು ಹೇಳಬಾರ್ದು ಅನ್ನೋದು ನನ್ನ ಥಾಟು ಆಯಿತಾ. ಸೊ ಬಟ್ ನಾನು ಕೂಡ ಅಲ್ಲಿ ಟ್ರೈನಲ್ಲಲ್ವಾ, ಇಟ್ಸ್ ನಾಟ್ ಕಂಫರ್ಟೇಬಲ್ ಅನ್ನೋಕ್ಕೋಸ್ಕರ ನಾನು ಹಾಗೆ ಹೇಳಿದೆ. ಬಟ್ ಅವರು ಇಲ್ಲ ನೀವು ಕಟ್ಟಬೇಕು, ನಾನು ಕೂಡ ಹೀಗೆ ಇದ್ದೆ, ನಾನು ಇವಾಗ ತುಂಬಾ ನಾನು ಕಷ್ಟಪಟ್ಟಿದ್ದೀನಿ ಮೇಲೆ ಬರೋದಕ್ಕೆ. 25 ವರ್ಷ ಆಯಿತು ಬ್ಯಾಂಗ್ಳೂರಿಗೆ ಬಂದುಬಿಟ್ಟು, ಇವಾಗ ಒಂದು ಸೈಟ್ ತೊಗೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಊರಲ್ಲಿ ಇನ್ನು ಮನೆ ಕಟ್ತಾಯಿದ್ದೀವಿ ಅಂತೆಲ್ಲ ಹೇಳಿ ತೋರಿಸಿ ತುಂಬಾ ಕ್ಲೋಸಾಗಿ ಮಾತಾಡಿದರು. ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಹೂ ಕೂಡ ಕಟ್ಟಿಕೊಟ್ಟರು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬಲಹೀನತೆ ಅನ್ನೋದು ಒಂದು ಹೆಣ್ಣಿಗೆ ಇರಬಾರ್ದು ಅನ್ನೋದನ್ನು ಅವರು ಒಂದೊಂದು ಹೆಜ್ಜೆಗೂ ಅವ್ರು ನಡ್ಕೊಂಬಂದಿರೋ ರೀತಿ, ಅವರು ಇರೋ ಒಂದು ಬ್ಯಾಂಕಲ್ಲೆಲ್ಲ ವರ್ಕ್ ಮಾಡ್ತಿದ್ರಂತೆ, ಆಮೇಲೆ ಕಷ್ಟಪಟ್ಟು ದುಡಿದ್ರಂತೆ, ಮಕ್ಕಳನ್ನ ಬೆಳೆಸಿದಾರಂತೆ, ಇಂಜಿನಿಯರ್ ಎಲ್ಲ ಇದ್ದಾರಂತೆ, ಅವ್ರು ಇವಾಗ ಕಷ್ಟಪಟ್ಟು ದುಡಿತಾ ಇದ್ದಾರಂತೆ. ಸೊ ತುಂಬಾ ಎಲ್ಲನೂ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ಸೊ ಹೆಣ್ಣು ಅನ್ನೋದು ಒಂದು ಶಕ್ತಿ ಆಗಿರಬೇಕು ಎಲ್ಲದರಲ್ಲೂ. ಆಲ್ಮೋಸ್ಟ್ ಇವಾಗ ಓಕೆ ಇವಾಗ ಟರ್ನ್ ಆಗ್ತಾಯಿದೆ. ಹೆಣ್ಣು ಅನ್ನೋದು ಒಂದು ಶಕ್ತಿ ಅನ್ನೋದನ್ನು ಟರ್ನ್ ಆಗ್ತಾಯಿದೆ ಇವಾಗ. ಬಟ್ ಮುಂಚೆಯಿಂದನೂ ಹಾಗೆ ಬಂದಿದೆ. ಆ್ಯಂಡ್ ಆಲ್ಸೋ ನಾವು ಕೂಡ ಇಲ್ಲ ನನಗೆ ಬರಲ್ಲ ಅಂತ ನಾವು ಒಂದು ಮಾಡಬೇಕು. ಅರ್ನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ವುಮೆನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಕೆಲವೊಂದು ಕಡೆ ಅದು ವರ್ಕ್ ಆಗುತ್ತೆ, ಇನ್ನು ಕೆಲವೊಂದು ಕಡೆ ವರ್ಕ್ ಆಗೋಲ್ಲ. ಬಟ್ ಕಷ್ಟಪಟ್ಟು ದುಡ್ದಾಗ್ಲೇ ಒಂದು ಸುಖ ಸಿಗೋದು. ಸೊ ಈ ಆಂಟಿ ನನಗೆ ಸಿಕ್ಕಿದ್ದು, ಮಾತಾಡಿದ್ದು, ಅವರ ಒಂದು ಜೀವನದ ಬಗ್ಗೆ ಹೇಳಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ಫೇಸೆಲ್ಲ ತೋರಿಸ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ಕೆಲವೊಬ್ರಿಗೆ ಕಂಫರ್ಟ್ ಇರುತ್ತೆ, ಇನ್ನು ಕೆಲವೊಬ್ರಿಗೆ ಕಂಫರ್ಟ್ ಇರಲ್ಲ. ದಟ್ಸ್ ವೈ ನಾನು ತೋರಿಸಿಲ್ಲ. ಹ್ಯಾಟ್ಸ್ ಆಫ್ ಟು ಯು ಆಂಟಿ. ಗೈಸ್, ಮನೆಗೆ ಬಂದು ಫ್ರೆಶ್ ಅಪ್ ಆದ, ಒಂಚೂರು ಫ್ರೆಶ್ ಅಪ್ ಆದೆ ಅಷ್ಟೇ, ಫುಲ್ ಫ್ರೆಶ್ ಅಪ್ ಆಗಿಲ್ಲ ಆಯಿತಾ. ಡ್ರೆಸ್ ಚೇಂಜ್ ಮಾಡಿಕೊಂಡು ಕೆಳಗಡೆ ಅದು ಒಂದು ವೇಟ್ ಇತ್ತಲ್ವ, ರಕ್ಷೆ ಹೊತ್ಕೊಂಬರ್ತಾಯಿದ್ದ, ಅದು ಬಂದುಬಿಟ್ಟು ಸಿಕ್ಕಾಪಟ್ಟೆ ವೇಟ್ ಇದೆ ಆಯಿತಾ. 3rd ಫ್ಲೋರ್ಸ್ ತನಕ ತೊಗೊಂಬರೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಇದು ತಗೊಬಂದಿದ್ದೀನಿ, ಇದು 3 ತಗೊಬಂದೆ. ಇವಾಗ ಇನ್ನೂ 2 ಸರಿ ಕೆಳಗಡೆ ಹೋಗಿ ತಗೊಬರ್ಬೇಕು. ಇಷ್ಟೈತೆ ಇವಾಗ ತೊಗೊಂಬರೋದು. ಅಯ್ಯೋ, 3 ಸರಿ ಅಂದರೆ ಟೋಟಲ್ 6 ಟೈಮ್ಸ್ ಅಪ್ ಆ್ಯಂಡ್ ಡೌನ್ ನಾನು 3rd ಫ್ಲೋರ್ ತನಕ ಇಳಿಬೇಕೀಗ. ವೇಟೆಲ್ಲ ನನಗೆ ನಿಜವಾಗ್ಲೂ ಜಾಸ್ತಿ ವೇಟ್ ಎತ್ತಕ್ಕಾಗಲ್ಲ, ಬಟ್ಟೆ ಬಿದ್ದು ನಂಗೆ ಆಗ್ಬಿಡುತ್ತೆ. ಅಯ್ಯಬ್ಬ, ಏನು ಗೊತ್ತಾ, ಇದು ಫಸ್ಟ್ ರೌಂಡು. ಇದು ಇಲ್ಲ ಲಿಫ್ಟಲ್ಲಿ ಹಾಕಿದ್ದೆ ನಾನು. ಲಿಫ್ಟ್ ಅಂದರೆ ಏನಂತ ಹೇಳ್ತೀನಿ. 3rd ರೌಂಡ್ ಇನ್ನು ತಗೊಬಂದೆ, ಅರ್ಧ ಮಾಡಿ. ಟೋಟಲ್ ಟ್ರಿಪಲ್ ಸೆಕ್ಷನ್ ಮಾಡಿ ತಗೊಬಂದೆ. ಲಿಫ್ಟ್ ಅಂದರೆ ಏನಂದರೆ, ಈ ಬಿಲ್ಡಿಂಗಲ್ಲಿ ಲಿಫ್ಟ್ ಇಲ್ಲ, ಹಗ್ಗ ಕೆಳಗಡೆ ಬಿಟ್ಟು ಒಂದು ಲೋಕಲ್ ಲಿಫ್ಟ್ ಇರುತ್ತಲ್ಲ
ಬ್ಯಾಗ್ ಕಳಿಸಿ ಅದಕ್ಕೊಂದು ಸ್ವಲ್ಪ ಅರ್ಧ ಹಾಕಿ ಹೇಳ್ಕೊಂಡು ತಗೋಬಂದೆ. ಸುಸ್ತಾಗ್ತಿದೆ, ವೇಟ್ ನೆಕ್ಸ್ಟ್ ಲೆವೆಲ್ ಇದೆ ಅದು. ಅಷ್ಟೇ ಗೈಸ್, ಇವಾಗ ಊಟ ಮಾಡಿ ಮಲ್ಕೋತೀನಿ. ಮಲ್ಕೊಂಡು ರೆಸ್ಟ್ ಮಾಡಿ ಆದಮೇಲೆ ಈವ್ನಿಂಗ್ ಆರ್ ನೈಟ್ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್. ಸ್ವಲ್ಪ ರೆಸ್ಟ್ ಮಾಡಿದ್ನಪ್ಪ, ಸಾಕಾಯ್ತು ನನಗೆ, ಅದಕ್ಕೆ ರೆಸ್ಟ್ ಮಾಡಿದೆ. ಸೊ ಆ್ಯಕ್ಚುಲಿ ನಮ್ಮ ಅಣ್ಣನೂ ಕೂಡ ಊರಿಗೆ ಹೋಗಿದ್ದ. ಒಂದು ಅದು ಅಂದರೆ ಇದು ಬೈಕಿಂದು, ನಾನು ಒಂದು ಬೈಕ್ ವಿಡಿಯೋ ಹಾಕಿದ್ನಲ್ಲ, ಬೈಕ್ ತೊಗೋಬೇಕು ಅಂತ, ಅದೊಂದು ದೊಡ್ಡ ಸ್ಟೋರಿ ಇದೆ. ಬೈಕ್ ತೊಗೊಳಕ್ಕೆ ಹೋಗಿ ಹೊಸ ಬೈಕ್ ತೊಗೊಂಡು, ಹೊಸ ಬೈಕಿಂತ ಸೆಕೆಂಡ್ ಹ್ಯಾಂಡ್ ತೊಗೊಂಡು, ಸೆಕೆಂಡ್ ಹ್ಯಾಂಡ್ ಅದು ಏನೇನೋ ಆಗೋಯ್ತು, ಅದನ್ನು ಮತ್ತೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸೊ ನಮ್ಮ ಅಣ್ಣನೂ ಕೂಡ ಊರಿಗೆ ಹೋಗಿದ್ದ. ಸೊ ಹಾಗಾಗಿ ಅವನು ಕೂಡ ನಿನ್ನೆ ನೈಟ್ ಬಂದ, ಅವನು ಅಂದರೆ ಸಂಡೇ ನೈಟ್ ಬಂದಿದ್ದಾನೆ. ಸೊ ಇಲ್ಲಿ ರೊಟ್ಟಿ ಮತ್ತೆ ತೊಗೊಂಬಂದಿದ್ದಾನೆ. ಒಂದು 50 ರೊಟ್ಟಿ ಇದ್ದಾವೆ ಇವು, ಜೋಳದ ರೊಟ್ಟಿ, ಒಂದು 50 ರೊಟ್ಟಿ. ಆ್ಯಂಡ್ ಇದು ಒಂದು ಲಗೇಜ್ ಐ ಥಿಂಕ್ಸು. ಹೊಸ ಬಟ್ಟೆ ಎಲ್ಲ ತೊಗೊಂಡಿದ್ದಾನಪ್ಪ ನಮ್ಮ ಅಣ್ಣ. ಆ್ಯಂಡ್ ಮತ್ತೇನು ತಂದಿದ್ದಾನೆ, ಬುತ್ತಿ. ಅಂದರೆ ನಾವು ಇವತ್ತು ಬೆಳಗ್ಗೆ ಇವಾಗ ತಾನೇ ಬಂದ್ವಲ್ಲ, ಸೊ ಹಾಗಾಗಿ ಚಪಾತಿ. ಆ್ಯಂಡ್ ಇಲ್ಲಿ ನಮ್ಮ ಮಮ್ಮಿ ನನಗೆ ಅಂತ ಚಕ್ಲಿ ಕೊಟ್ಟು ಕಳಿಸಿದ್ದಾರೆ. ಈ ಚಕ್ಲಿ ಮಾಡಬೇಕು, ಚಕ್ಲಿ ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಆ್ಯಂಡ್ ನಾನು ಇಲ್ಲಿಂದ ಏನೇನು ತಗೊಬಂದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಹಾಗಲಕಾಯಿ ಊರಲ್ಲಿ ತುಂಬ ಬಿಟ್ಟಿತ್ತು, ಸೊ ಹಾಗಾಗಿ ಹಾಗಲಕಾಯಿ ತೊಗೊಬಂದಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಕಾಯಿ ಹೋಗಲ್ಲ, ಸೊ ಕಾಯಿ ತೊಗೊಂಡಿದ್ದೀನಿ. ಆ್ಯಂಡ್ ಡ್ರ್ಯಾಗನ್ ಫ್ರೂಟ್ ಜಾಸ್ತಿ ಇತ್ತು ಅಲ್ಲಿ, ಸೊ ಡ್ರ್ಯಾಗನ್ ಫ್ರೂಟ್ಸ್ ಒಂದು 6 ಇದೆ, ಒಂದಿಷ್ಟು ತೊಗೊಬಂದಿದ್ದೀನಿ. ಆ್ಯಂಡ್ ಇದು ಅಲ್ಲ, ಆ್ಯಂಡ್ ಇದು ಏನು ಅಂತ ಗೊತ್ತಾಗಲಿಲ್ವಲ್ಲ, ಇದು ನೋಡ್ತೀನಿ ಇದು ಏನು ಅಂತ. ಐ ಥಿಂಕ್ ಇದು ಖಾರ, ಕರೆಕ್ಟ್ ಮಿಕ್ಸ್ಚರ್, ಇದು ಮಿಕ್ಸ್ಚರು ಇದರಲ್ಲಿ ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮತ್ತಿನ್ನೇನು, ಇದರಲ್ಲಿ ಮಿಕ್ಸ್ಡ್ ಕಾಳಿದೆ, ಮಿಕ್ಸ್ ಕಾಳು ಅಂದರೆ ಮೊಸಪ್ಪು ಸಾಂಬಾರು ಅಂತ ಏನೋ ಹೇಳ್ತಾರಲ್ವ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನನಗದು ಗೊತ್ತಿಲ್ಲ. ಬಟ್ ಈ ಸರಿ ಮಾಡೋಣ ಅಂತ ತೊಗೊಂಡು ಬಂದ್ವಿ. ಓಕೆ, ಇದು ಸಿಕ್ಕಾಪಟ್ಟೆ ಭಾರ ಅಂದರೆ ಭಾರ. ಆಮೇಲೆ ಅದು ಬಂದುಬಿಟ್ಟು ಒಂದು ಸ್ವಲ್ಪ ರಾಗಿ ಹಿಟ್ಟು. ನಾನಿಲ್ಲಿ ರಾಗಿನ ತೊಳೆದ್ಬಿಟ್ಟೆಲ್ಲ ಹಾಕಲ್ವಲ್ಲ, ಅಂದರೆ ರಾಗಿನ ಹಿಟ್ಟು ಮಾಡಿಸಲ್ಲ ಅಲ್ವಾ, ಸೊ ಹಾಗಾಗಿ ಅಲ್ಲೇ ರಾಗಿ ಹಿಟ್ಟು ತೊಗೊಂಡ್ಬಿಡ್ತೀನಿ. ಹೆಂಗೆ ಅಂದರೆ ಗೈಸ್, ಇಲ್ಲಿ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ನಾನು ಇವಾಗ ಮ್ಯಾಗಿ ಮಾಡ್ಕೋತಾ ಇದ್ದೆ ಆ್ಯಕ್ಚುಲಿ. ಸೊ ಇಲ್ಲಿ ಮಮ್ಮಿ ಹಿಟ್ಟಲ್ಲಿ ಇರ್ತದೆ, ಸೊ ಇಲ್ಲಿ ಮಮ್ಮಿ ಜೋಳದ ಹಿಟ್ಟು ಕೊಟ್ಟವ್ರೆ, ಆಯಿತಾ. ಇದು ಬಂದುಬಿಟ್ಟು ಜೋಳದ ಹಿಟ್ಟು, ಆಯಿತಾ. ಸೊ ನಮ್ಮ ಅಣ್ಣನ ಹತ್ರ ಜೋಳದ ಹಿಟ್ಟು ತರಿಸ್ಕೊಂಡಿದ್ದೆ. ಅಂದರೆ ನಾನು ರೊಟ್ಟಿ ಮಾಡಲ್ಲ ಅಲ್ವ ಯೂಶ್ವಲಿ, ಸೊ ಹಾಗಾಗಿ ಒಂದು 2 3 kg ಮಾತ್ರ ತರಿಸಿರ್ತೀನಿ ನಾನು. ಯಾಕೆ ಅಂದರೆ ನಾನು ಇದನ್ನು ಮಾಡ್ತೀನಲ್ಲ ದೋಸೆಗೆ ಒಂದು ಸ್ವಲ್ಪ, ಆಮೇಲೆ ಮತ್ತಿನ್ನೇನು ಇದು ತಾಲಿಪಟ್ಟಿಗೆ ಒಂದು ಸ್ವಲ್ಪ, ನಾನು ಅದಕ್ಕೆ ಮಾತ್ರ ಯೂಸ್ ಮಾಡೋದು, ಅದನ್ನು ಬಿಟ್ಟರೆ ಮತ್ತೆ ನಾನು ಯೂಸ್ ಮಾಡಲ್ಲ ಅಲ್ವಾ. ಸೊ ಹಾಗಾಗಿ 2 kg ತರಿಸಿರ್ತೀನಿ. ಆ್ಯಂಡ್ ಇಲ್ಲಿಗೆ ಹೋದರೆ ನಾನು ರಾಗಿ ಹಿಟ್ಟು ತೊಗೊಬಂದಿರ್ತೀನಿ, ರಾಗಿ ಹಿಟ್ಟು ಮುದ್ದೆ ಮಾಡಿರ್ತೀನಿ, ಇಲ್ಲಾಂದರೆ ದೋಸೆ ಮಾಡ್ಕೊಂಡಿರ್ತೀನಿ. ಸೊ ಅದಕ್ಕೆ ಮಾತ್ರ ಯೂಸ್ ಆಗುತ್ತೆ. ರಾಗಿ ಹಿಟ್ಟು ಜೋಳದ ಹಿಟ್ಟು 2 ಬಂದಿದೆ. ಸೊ ನನಗೆ ಅದು ಯೂಶ್ವಲಿ ಅದು 2 3 kg ಇದೆ ಅಲ್ವಾ, ಜಾಸ್ತಿ ಹೋಗಲ್ಲ ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ನಮಗೆ. ಸೊ ಹಾಗಾಗಿ ಒಂದು 2 ತಿಂಗಳು ಬರುತ್ತೆ ನಮಗೆ. ಸೊ ಇವಾಗ ನಾನು ಮ್ಯಾಗಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಮಮ್ಮಿ ಕಟ್ರೆ ಚಪಾತಿ ಇದೆ, ಬಟ್ ನನಗೆ ಇವಾಗ ಚಪಾತಿ ತಿನ್ನೋ ಮೂಡಿಲ್ಲ. ದಟ್ಸ್ ವೈ ಐ ಆಮ್ ಈಟಿಂಗ್ ದಿಸ್ ಇಪಿ ಅಷ್ಟೇ. ಓಕೆ ಬಾಯ್. ಸೊ ಮಮ್ಮಿ ಇಡ್ಲಿ ಹಿಟ್ಟು ಕಟ್ಟಿದ್ರು ಬೆಳಗ್ಗೆ. ನಾನು ಏನು ಮಾಡಿದೆ ಅಂದರೆ ಬೇಗ ಎತ್ತಿ ಇಡ್ಲಿ ಹಿಟ್ಟು ಕೊಟ್ಟು ಕಳಿಸಿದ್ರಲ್ವ ಹಾವೇರಿಯಿಂದ, ಸೊ ಅದನ್ನೇ ನಾನು ಇಡ್ಲಿ ಮಾಡಿಕೊಂಡು ತಿನ್ಕೋತಾ ಇದ್ದೀವಿ ಬೆಳಗ್ಗೆ. ಯಾಕೆ ಅಂತಂದರೆ ಬೆಳಗ್ಗೆ ಎದ್ದು ಬೇಗ ಮಾಡೋಕ್ಕಾಗಲ್ಲ, ಟಯರ್ಡಾಗಿ ಬಂದಿರ್ತೀವಲ್ವ, ದಟ್ಸ್ ವೈ. ಹಾಗಾಗಿ ಸೊ ಇವಾಗ ಇಡ್ಲಿ ಮಾಡ್ಕೊಂಡು ತಿಂತಿದ್ದೀವಿ. ಇವಾಗ ಟೈಮ್ ಮಧ್ಯಾಹ್ನ. ಆ್ಯಕ್ಚುಲಿ ಮಧ್ಯಾಹ್ನ ನಾನೊಂದು ಸ್ವಲ್ಪ ತಲೆಗೆ ಆಯಿಲ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೋಬೇಕು ಸ್ವಲ್ಪ. ಇವಾಗ ಕಾರ್ನ್ ತಿನ್ನೋಂಗಾಗಿದೆ, ಸೊ ಹಾಗಾಗಿ ಕಾರ್ನ್ ತಿಂದ್ಕೊಂಡು ಆಮೇಲೆ ತಲೆಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ತಲೆ ಇದು ಮಾಡ್ಕೊಳ್ಳೋಣ. ಫುಲ್ ಡ್ರೈ ಅನಿಸ್ಬಿಟ್ಟಿದೆ ನನಗೆ, ಸೊ ಎಣ್ಣೆ ಹಾಕ್ತೀನಿ ಇವತ್ತು. ದ್ಯಾಟ್ಸ್ ಇಟ್. ಆಮೇಲೆ ನನಗೆ ಹೇರ್ ಕೇರ್ ಕೇಳಿದ್ದೀರಾ ಆ್ಯಕ್ಚುಲಿ. ಸೊ ನಾನು ಹೇರ್ ಕೇರ್ ವೀಡಿಯೋನೇ ಸಪ್ರೇಟಾಗಿ ಮಾಡ್ತೀನಿ. ಓಕೆ, ನಾನು ಏನೇನು ಹಚ್ತಾ ಇದ್ದೆ, ಏನೇನು ಹಚ್ತೀನಿ, ಇವಾಗ ಯಾವ ಥರ ಮೇಂಟೈನ್ ಮಾಡ್ತಾಯಿದ್ದೀನಿ, ಅದನ್ನೆಲ್ಲ ಒಂದು ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆನಾ.
ಸೊ ಕಂಪ್ಲೀಟಾಗಿ ನನ್ನ ಒಂದು ಹೇರ್ ಕೇರ್ ಬಗ್ಗೆ ಹೇರ್ ಸ್ಟೋರಿ ಬಗ್ಗೆ ಏನೇನು ಮತ್ತೇನು ಹೇಳ್ತಾರೆ, ನಾನು ಹೆಂಗೆ ಪ್ಯಾಂಪರಿಂಗ್ ಮಾಡ್ಕೋತೀನಿ ಅದನ್ನೆಲ್ಲನೂ ನಿಮಗೆ ಇನ್ನೊಂದು ನೆಕ್ಸ್ಟ್ ಈ ಲಾಗ್ ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ಹೇಳ್ಕೊಡ್ತೀನಿ. ಓಕೆ ಗಾಯ್ಸ್, ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ನಾನು ಊಟ ಮಾಡ್ಕೊಂಡು ಬರ್ತೀನಿ. ಗಾಯ್ಸ್, ನಿನ್ನೆ ತೊಗೊಂಬಂದಿರೋ ಒಂದಿಷ್ಟು ತರಕಾರಿಗಳು ಇಲ್ಲೇ ಇಟ್ಬಿಟ್ಟಿದ್ದೀನಿ ನಾನು. ಸೊ ತರಕಾರಿಗಳನ್ನೆಲ್ಲ ತೆಗ್ದು ಇದನ್ನೆಲ್ಲ ಹೊಂದ್ಸ್ಕೋಬೇಕು. ಹಬ್ಬ ಕೆಲಸ ಇದೆ, ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋಣ ಇವತ್ತು. ಫ್ರಿಜ್ ಕ್ಲೀನಿಂಗ್ ಮಾಡುವ ರೆಗ್ಯುಲರ್ ಅಲ್ವಾ ವರ್ಕು, ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ಏನು ಗೊತ್ತಾ, ನಾನು ಏನು ಅಂತಂದರೆ ಇವತ್ತು ಒಂದಿಷ್ಟು ಸ್ಪೆಷಲ್ ಅಡುಗೆಗಳನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ರೆಸಿಪಿಯಾಗಿ ಬರುತ್ತಾ ಎಲ್ಲೋ ಗೊತ್ತಿಲ್ಲ, ಬಟ್ ಸ್ಪೆಷಲ್ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಲಾಗಲ್ಲಿ ಬರುತ್ತಾ ನೆಕ್ಸ್ಟ್ ಲಾಗಲ್ಲಿ ಬರುತ್ತಾ ಅದು ಗೊತ್ತಿಲ್ಲ, ವಿಲ್ಸಿ ನೋಡುವ. ಏನಾದ್ರು ಒಂದು ಡಿಫ್ರೆಂಟ್ ಆಗಬೇಕು. ಇವಾಗ ತಾನೇ ಮಧ್ಯಾಹ್ನ ನಾನು ರೈಸ್ ಬೌಲ್ ಮಾಡ್ಕೊಂಡಿದ್ದೆ. ಯಾರಿಗೆಲ್ಲ ರೈಸ್ ಬೌಲ್ ಅಂದರೆ ಗೊತ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಈಸಿಯಾಗಿರುತ್ತಲ್ವ ಅದು, ಯಾರಿಗೆ ಗೊತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದನ್ನು ತಿನ್ಕೊಂಡೆ. ಆ್ಯಂಡ್ ಏನು ಅಂತ ಅಂದರೆ ಇವಾಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀನಿ, ತಲೆಗೆ ಹಾಕ್ಕೊಂಡು ತಲೆ ಬಾಚ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಎಣ್ಣೆ ಹಾಕಿಲ್ದೇನೆ ನಾನು, ಸೊ ಹಾಗಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬ್ಯಾಂಗ್ಳೂರಲ್ಲಿ ಎಂಥ ಗಾಳಿ ಅಂದರೆ ನೋಡಿ, ನಿಮಿಷ ಸರ್ರ ಅಂತ ಗಾಳಿ ಬೀಸ್ತಾನೇ ಇರುತ್ತೆ. ಅದು ಏನು ಗಾಳಿ ಏನಪ್ಪ, ಸಿಕ್ಕಾಪಟ್ಟೆ ಗಾಳಿ. ಕಿಟಕಿಯೆಲ್ಲ ಹಾಕೊಳ್ಳೇ ಬಿಡಬೇಕು, ಅಷ್ಟೊಂದು ಗಾಳಿ ಬರ್ತಿದೆ. ಓಕೆ, ನಾವು ಇದನ್ನೆಲ್ಲ ಹೊಂದ್ಸ್ಕೊಂಡು ಆಮೇಲೆ ಸಿಗ್ತೀನಿ. ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಹೊಂದ್ಸ್ಕಿಟ್ಕೊಂಡು ಆಯಿತು. ಸೊ ಕಸ ನೋಡಿ ಎಷ್ಟಿದೆ, ಅಲ್ಲಿ ಇಲ್ಲಿ ಬಿದ್ದಿರೋದೆಲ್ಲ. ಸೊ ನೀಟಾಗಿ ಹೊಂದಿಸಿ ಇಟ್ಟು ಆಯಿತು ಗಾಯ್ಸ್. ಉಪ್ಪಿನಕಾಯಿ ನೋಡಿ ಇಷ್ಟು ವೆರೈಟಿ ಇದೆ ನಮ್ಮ ಮನೇಲಿ. ಇದು ಆ್ಯಕ್ಚುಲಿ ನಾನು ಹಾಕಿರೋದು. ಇದು ಸ್ವಲ್ಪ ಮಿಕ್ಸ್ ಇದೆ. ನಾನು ಹಾಕಿರೋದು ಮತ್ತು ಅಂಗಡಿಯಿಂದ ತಂದಿರೋದು. ಇದು ಮಮ್ಮಿ ಕೊಟ್ಟು ಕಳಿಸಿರೋದು. ಇದು ಹುಣಸಿ ಟಕ್ಕು ಆಯಿತಾ. ಇದು ಒಂಥರ ಇದು ಉಪ್ಪಿನಕಾಯಿನೇ. ಇದು ನಮ್ಮ ಅತ್ತೆ ಕೊಟ್ಟಿರೋದು. ಮೆಣಸಿನ್ಕಾಯಿ ಉಪ್ಪಿನಕಾಯಿ ಅಂತಾರಲ್ಲ ಅದು. ಆಮೇಲೆ ಅವರು ಒಂಥರ ಉಪ್ಪಿನಕಾಯಿ ಮಾಡ್ತಾರೆ. ಇದು ರೆಸಿಪಿ ನಿಮಗೆ ಹೇಳ್ತೀನಿ. ಇದು ಬಂದುಬಿಟ್ಟು ಮಾವಿನಕಾಯಿನ ಒಣಗಿಸ್ಬಿಟ್ಟು ಮಾಡಿರೋಂಥ ಉಪ್ಪಿನಕಾಯಿ. ಇದು ನಮ್ಮ ಅತ್ತೆ ಕೊಟ್ಟಿರೋದು. ಇಷ್ಟ ಆಯಿತು. ಮತ್ತು ಇನ್ನೊಂದೆಲ್ಲೋಯ್ತು, ಇದ್ರ ಕೆಳಗಡೆ ಒಂದಿದೆ ನೋಡಿ, ಇದು ಉಪ್ಪಿನಕಾಯಿ. ಇದು ನೆಲ್ಲಿಕಾಯಿ ಉಪ್ಪಿನಕಾಯಿ. ಇಷ್ಟೊಂದು ಉಪ್ಪಿನಕಾಯಿ ವೆರೈಟೀಸ್ ಇದೆ ನಮ್ಮ ಮನೇಲಿ. ಆ್ಯಂಡ್ ಇದೆಲ್ಲ ಹಾಗೆ ಸಾಸು ಅದು ಇದೆಲ್ಲ ಇಟ್ಟಿರ್ತೀನಿ. ಇಲ್ಲಿ ಇಷ್ಟು ತರಕಾರಿಗಳು. ಆ್ಯಂಡ್ ಇಲ್ಲಿ ಇವಾಗ ಸೊಪ್ಪುಗಳಿದೆ, ಸೊಪ್ಪುಗಳನ್ನ ಬಿಡಿಸ್ಬೇಕು. ಬನ್ನಿ ಬಿಡಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಡೋದೇ ಒಂದು ಏನಂತಾರೆ ಇದಕ್ಕೆ ಟಾಸ್ಕು. ಬಿಡಿಸ್ಬಿಡ್ಬೋದು, ಬಾಕ್ಸಲ್ಲಿ ಹುಡುಕಿ ತೆಗ್ದು ಇಡಬೇಕಲ್ವ, ಅದೇ ಪ್ರಾಬ್ಲಮ್. ಸೊಪ್ಪು ಬಿಡಿಸಾಯಿತು ನೋಡಿ, ಎಷ್ಟು ಬಂದಿದೆ ಸೊಪ್ಪುಗಳು. ಯಪ್ಪ, ಎಲ್ಲ ತೆಗ್ದು ಬಿಡಿಸಿ ಇಷ್ಟೊತ್ತಾಯಿತು. ಬರೋಬ್ಬರಿ ಒಂದು 3/4 ಅವರ್ ಆಯ್ತೇನಪ್ಪ ನಾನು ಕೂತು. 3:45 ಕೂತಿದ್ದೆ, 4:15 ಆಯಿತು. ಆಲ್ಮೋಸ್ಟ್ ಎಲ್ಲ ಸೊಪ್ಪನ್ನ ಬಿಡಿಸಿ ಈ ಥರ ಇಟ್ಟಾಯಿತು. ಇದರಲ್ಲಿ ಪುದೀನ ಇಟ್ಟಿದ್ದೀನಿ. ಇನ್ನೆರಡು ಎಲ್ಲೋಯ್ತು? ಇಲ್ಲಿದೆ. ಇದು ಪುದೀನ, ಪಾಲಕು, ಕೊತ್ತಂಬರಿ ಎಲ್ಲನೂ ಜೋಡಿಸಿ ಇಟ್ಟರೆ ಆಯ್ತು ಇವಾಗ. ಸೊ ನಾನು ಸ್ನ್ಯಾಕ್ಸಿಗೆ ಅಂತ ಇವಾಗ ಏನು ಮಾಡ್ಕೊಂಡಿದ್ದೀನಿ ಗೊತ್ತಾ, ಚುರುಮುರಿ ಮಾಡ್ಕೊಂಡಿದ್ದೀನಿ, ಅಂದರೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ತಿನ್ಕೋತೀನಿ ಆಯಿತಾ. ಸೊ ನೆಕ್ಸ್ಟ್ ಡೇ ಇದು ನಾನು ಕಂಟಿನ್ಯೂ ಮಾಡ್ತಾ ಇರೋದು ಲಾಗ್ನ. ಇದು ಬಂದುಬಿಟ್ಟು ಮಂಗಳವಾರದ ಒಂದು ಪೂಜೆ ಆಯಿತು, ನಮ್ಮ ಮನೆ ದೇವ್ರದ ಒಂದು ದಿನ ಇದು. ಸೊ ಮಂಗಳವಾರ ನಾನು ಪೂಜೆ ಮಾಡಿದ್ದೀನಿ. ಎಸ್, ಸೊ ಪೂಜೆನೂ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ನಮ್ಮದು. ಗೈಸ್, ಏನು ಗೊತ್ತಾ, ಇವತ್ತು ನಾನು ಮಿರ್ಚಿ ಮಾಡಿದ್ದೆ ಆಯಿತಾ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಮಿರ್ಚಿ ಮಾಡಿದ್ದೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಸಿಂಗಾರ ಮಾಡ್ತಾಯಿದ್ದಾರೆ. ಆ ಸಿಂಗಾರ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ವಾವ್, ಸೂಪರ್ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಯಜಮಾನ್ರು ಈ ಥರ ಮಾಡ್ತಾಯಿದ್ದಾರೆ, ಮೂಗಲ್ಲಿ ಸೋರಿಸ್ಕೊಂಡು. ಆ್ಯಕ್ಚುಲಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ತಿನ್ನುವ ಟೀ ಸುಟ್ಟೋಗುತ್ತೆ ಕಣಮ್ಮ, ಎಷ್ಟೊತ್ತಾಯ್ತದು. ಎಸ್ ಗಾಯ್ಸ್, ಇವತ್ತು ಮಂಗಳವಾರದ ಪೂಜೆ ಆಯಿತು. ಮೂವಿ ಹಾಕಬೇಕು, ಇವಾಗ ಒಂದು ಮೂವಿ ನೋಡೋಣ. ದಟ್ಸ್ ಇಟ್.